ಈಗಾಗಲೇ ಅಂಕಣ 1ರಲ್ಲೂ ಸಹ ಪಂದ್ಯ ಆರಂಭವಾಗಿದೆ. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಚಿನ್ನದ ನಾಡು ಕೋಲಾರ. ದಾಳಿಯಲ್ಲಿ ಮಹೇಶ ಟಚ್ ಮಾಡೋದಕ್ಕೆ ಹೋಗಿ ತಾವೇ ಖುದ್ದಾಗಿ ಲಾಬಿಯನ್ನ ಸ್ಪರ್ಶಿಸಿದ್ದಾರೆ. ಸುಲಭವಾದಂತ ಟಚ್ಗೆ ಮುಂದಾಗಿ ಚಿನ್ನದ ನಾಡು ಕೋಲಾರ ಇಲ್ಲಿ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ. ದಾಳಿಯಲ್ಲಿ ಭರತ, ವೆಂಕಿ ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಆಯಿತು. ಬೋನಸ್ ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್, ಮಲ್ಟಿಪಲ್ ರೈಡ್ ನೊಂದಿಗೆ. ನವಚೇತನ ಹಾಗೂ ಕಲ್ಕೆರೆ. ಸಂದೀಪ ಕಳಿಸಿ ಜಲ್ದಿ ಟೀಮ್ಗೆ. ನವಚೇತನ ಹಾಗೂ ಕಲ್ಕೆರೆ. ತಿರ್ಗಾ ಮ್ಯಾಚ್ ಇದೆ ನಿಮ್ದು. ರೆಡ್ ಲೈಟ್ಗೆ, ರೆಡ್ ಲೈಟಲ್ಲಿ 6 ಗಂಟೆ ಹಾಕಿದ್ದೀವಲ್ಲ. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ನೋಡಿ ಸಾಕಷ್ಟು ಅಂತಿಮ ಕರೆ ನೀಡಿದ್ದಾರೆ. ಈಗಾಗಲೇ ನೀವು ಪಂದ್ಯ ಮುಗಿಯೋದಕ್ಕೂ ಮುಂಚಿತವಾಗಿ ನಾವು ಎಂಟ್ರೆನ್ಸ್ ಹತ್ರ ಇರೋದಕ್ಕೆ ಸೂಚನೆ ನೀಡಿದ್ವಿ. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ನೋಡಿ. ಮಾನ್ಸೂನ್ ಹಾಗೂ ಧಾರವಾಡ ಮುಂದಿನ ಪಂದ್ಯ ಕಣ 1ರಲ್ಲಿ ಮಾನ್ಸೂನ್ ವಿರುದ್ಧ ಧಾರವಾಡ, ಕೆಂಪೇಗೌಡ ವಿರುದ್ಧ ಬಾಷ್ ಬ್ಯಾಗ್. ಕಣ 2ರಲ್ಲಿ ಕೆಂಪೇಗೌಡ ವಿರುದ್ಧ ಬಾಷ್ ಬ್ಯಾಗ್. ನೋಡಿ ಮಾನ್ಸೂನ್ ಮ್ಯಾಚ್ ಸ್ಟಾರ್ಟ್ ಮಾಡಿ ಅವ್ರಿಗೆ ಇಲ್ಲಿ ಕಳಿಸಿ. ಇಲ್ಲಿ ಅವ್ರಿಗೆ ಇಲ್ಲೇ ಕಳ್ಸಕ್ ಹೇಳಿ, ನಾವು ಮಾತಾಡೋಣ. ಅವ್ರನ್ನ ಇಲ್ಲೇ ಕರ್ಕೊಂಬ, ಅವ್ರಿಗೆ ಇಲ್ಲೇ ಕರ್ಕೊಂಬ, ಮ್ಯಾಚ್ ಸ್ಟಾರ್ಟ್ ಮಾಡು. ರಮೇಶ್ ಬಾಬು, ಟೈಮ್ ಇಲ್ಲ, ಅದು ಮ್ಯಾಚ್ ಸ್ಟಾರ್ಟ್ ಮಾಡಿ. ಪ್ಲೇಯರ್ ಮಾತ್ರ ಈ ಕಡೆ ಕಳಿಸಿ. ಫಾರ್ಮ್ ಅಲ್ಲಿ ಇದೆಯಾ, ಆಡ್ಲಿ, ಇಲ್ಲ ಅಂದ್ರೆ ಬೇಡ. ಶಿವಣ್ಣ ಇಲ್ಲಿ ಮೇಲೆ ಕಳಿಸಿ. ಡಿಸ್ಪ್ಯೂಟ್ ಮ್ಯಾಚ್, ಪ್ಲೇಯರ್ ಬಿಟ್ಟು ಬೇರೆ ಮ್ಯಾಚ್ ಸ್ಟಾರ್ಟ್ ಮಾಡಿ. ಟೈಮ್ ಇಲ್ಲ, ಇಲ್ಲಿ ಕಳಿಸಿ.
ನರಸಿಂಹ ಮ್ಯಾಚ್ ಸ್ಟಾರ್ಟ್ ಮಾಡಿ. ರಮೇಶ ಸ್ಟಾರ್ಟ್ ಮಾಡಿ. ರಮೇಶ ಈಗಾಗಲೇ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡ ಅಂಕಣವನ್ನು ಪ್ರವೇಶ ಮಾಡಿಕೊಂಡಿದೆ. ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಲಾರ ತಂಡದ ಒಬ್ಬ ಯುವ ದಾಳಿಗಾರ ಜರ್ಸಿ ನಂಬರ್ 8 ಆಟಗಾರ. ರೈಟ್ ಕಾರ್ನರ್ ಭಾಗದಲ್ಲಿ ಭರತ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಯಶವಂತ್. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದಲ್ಲಿ ಅನೇಕ ಆಟಗಾರರು. ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರರನ್ನ ಕಾಣಬಹುದು. ಅಂಕಣ 2ರಲ್ಲಿ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಥರ್ಡ್ ರೈಟ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ. ಶಶಾಂಕ್ ದಾಳಿಯಲ್ಲಿ ಒಂದು ಉತ್ತಮವಾದಂತಹ ಟೋ ಟಚ್ ಮೂಲಕ ತಂಡಕ್ಕೆ 1 ಅಂಕವನ್ನು ಪಡೆಯಲು ಯಶಸ್ವಿಯಾದರು. ಮಹೇಶ್ ಸಾಕಷ್ಟು ಒಳನುಗ್ಗಿದ್ರು. ಭರತ್ ಬ್ಲಾಕ್ ಮಾಡೋದಕ್ಕೆ ಮುಂದಾಗಿ 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಬಸವನಗುಡಿ ತಂಡಕ್ಕೆ. 4-2. ಎರಡು ಅಂಕದ ಮುನ್ನಡೆಯಲ್ಲಿ ಕೋಲಾರ. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಹೇಶ್ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಪ್ರಯತ್ನಿಸಿದಂತಹ ಆಟಗಾರ. 6 ಆಟಗಾರ ನಡುವೆ ರೈಟ್ ಹ್ಯಾಂಡರ್ ಚುರುಕಿನ ಪಾದಗಳ ಚಲನೆಗೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಸಂದೀಪ್ ರೆಡ್ಡಿ ಲೇಔಟ್ ಆಗಿ ಅಂಕಣದ ಹೊರ ಬರ್ತಾ ಇದ್ದಾರೆ. ನಾಲ್ಕು 3 ಕೋಲಾರ ತಂಡದ ಪರವಾಗಿ. ಥರ್ಡ್ ರೈಟ್ ಕೋಲಾರ ತಂಡಕ್ಕೆ ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ ಲೆಫ್ಟ್ ಕವರ್ ಭಾಗದಲ್ಲಿದ್ದಂಥ ವೆಂಕಿ ಉತ್ತಮವಾದಂತಹ ಒಂದು ಟ್ಯಾಕಲ್. ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಭರತ್ ಕೂಡ ಅಷ್ಟೇ ವೇಗವಾಗಿ ಇಲ್ಲಿ ಹೆಲ್ಪ್ ನೀಡಿದ್ರು. ಮತ್ತೊಮ್ಮೆ ಮಹೇಶ್ ತಂಡಕ್ಕೆ ಹಸಿರಿ ಆಗ್ತಾ ಇದ್ದಾರೆ ಬಸವನಗುಡಿ ತಂಡದ ಪರವಾಗಿ.
ಬೆಂಗಳೂರಿನ ಹೃದಯ ಭಾಗದ ಬಸವನಗುಡಿ ಒಂದು ಕಡೆ, ಕೋಲಾರ ಜಿಲ್ಲಾ ತಂಡ ಮತ್ತೊಂದು ಕಡೆ. ಕೋಲಾರ ಜಿಲ್ಲಾ ತಂಡದ ಪರವಾಗಿ ಜರ್ಸಿ ನಂಬರ್ 7ರ ದಾಳಿಕಾರ. ಇಲ್ಲೊಂದು ಟ್ಯಾಕಲ್ನ ಪ್ರಯತ್ನ, ಮತ್ತೊಮ್ಮೆ ಲೆಫ್ಟ್ ಕವರ್ ಜಾಗದಿಂದ ಟೈ ಹೋಲ್ಡ್ ಪಂದ್ಯ. ಮಾನ್ಸೂನ್ ವಿರುದ್ಧ ಧಾರವಾಡ, ಕೆಂಪೇಗೌಡ ವಿರುದ್ಧ ಬಾಷ್ಬಾದ್. 4 ತಂಡಗಳಿಗಿದು 2ನೇ ಕರೆ. ಮುಂದಿನ ಪಂದ್ಯ ಕೆಂಪೇಗೌಡ ವಿರುದ್ಧ ಬಾಷ್ಬಾದ್, ಮಾನ್ಸೂನ್ ವಿರುದ್ಧ ಧಾರವಾಡ. ವಾದ ವಿವಾದಗಳಿಗೆ ಅವಕಾಶ ಇಲ್ಲ. ತೀರ್ಪು ಸರಿಯಾಗಿದೆ. ಒಳಗಡೆ ಇದ್ದಾಗಲೇ ರೀಚ್ ಆಗಿದ್ದಾರೆ. ರೀಚ್ ಆದ ನಂತರ ರೇಡರ್ ಹೊರಗಡೆ ಬಿದ್ದಿರೋದು. ಪ್ರಕಾಶ್ ಬಾಯ್ಲೆ. ಮತ್ತೊಮ್ಮೆ ಮಹೇಶ್ ದಾಳಿ ವಿಭಾಗದಲ್ಲಿ ಇಬ್ಬರು ಆಟಗಾರರ ನಡುವೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಬಸವನಗುಡಿ ತಂಡದ ಪರವಾಗಿ ಕೋಲಾರ ಜಿಲ್ಲಾ ತಂಡದ ವಿರುದ್ಧ ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ. 2+2 4 ಬರೋದಕ್ಕೂ ಅವಕಾಶ ಇದೆ, ಅಥವಾ ಟ್ಯಾಕಲ್ ಪಡೆದ್ರೆ ಕೋಲಾರ ತಂಡಕ್ಕೆ 2 ಅಂಕ ಸಿಗುವ ಅವಕಾಶ ಕೂಡ ಇದೆ. ಇಲ್ಲಿ ರಿಸ್ಟ್ ಹೋಲ್ಡ್ ಮಾಡುವ ಪ್ರಯತ್ನ ಮಿಸ್ ಆಗಿದೆ. ಇಲ್ಲಿ ಮುನ್ಚಂದ್ರ ಟ್ಯಾಕಲ್ನ ಪ್ರಯತ್ನವನ್ನು ಮಾಡಿ. ಶಿವಮೊಗ್ಗ ಕೋಚ್, ಶಿವಮೊಗ್ಗ ಟೀಮ್ ಕೋಚ್ ಬೇಗ ಬನ್ನಿ ಇಲ್ಲಿ. ಶಿವಮೊಗ್ಗ ಟೀಮ್ ಕೋಚ್. ದಾಳಿಯಲ್ಲಿ ಭರತ್ ಇದೀಗ ಕೋಲಾರ ತಂಡದ ಪರವಾಗಿ ಏಕಾಂಗಿಯಾಗಿ ಉಳಿದಿರುವ ಆಟಗಾರ. ಟೋ ಟಚ್ನ ಪ್ರಯತ್ನ, ಇಲ್ಲಿ ಆಂಕಲ್ ಹೋಲ್ಡ್ನ ಪ್ರಯತ್ನ ಅತ್ಯುತ್ತಮವಾಗಿದೆ. ಲೆಫ್ಟ್ ಕಾರ್ನರ್ ಜಾಗದಿಂದ ಒಂದು ಬಲಿಷ್ಠವಾದ ಆಂಕಲ್ ಹೋಲ್ಡ್ಗೆ ಬಲಿ ಆಗ್ತಾ ಇದ್ದಾರೆ ಭರತ್. ಆಲ್ಔಟ್ ಅನ್ನು ಪಡೆಯೋದ್ರೊಂದಿಗೆ ಬಸವನಗುಡಿ ತಂಡ ಅಂಕಗಳ ಅಂತರವನ್ನು ಹೆಚ್ಚಿಸಿಕೊಳ್ತಾ 11-5 ಪಂದ್ಯ ಸಾಗ್ತಾ ಇದೆ. 6 ಅಂಕಗಳ ಅಂತರದ ಮುನ್ನಡೆ ಬಸವನಗುಡಿ ತಂಡ. ಆರಂಭಿಕ ಹಂತದಲ್ಲಿ ಒಂದು ಉತ್ತಮವಾದ ಪೈಪೋಟಿಯ ನಿರೀಕ್ಷೆ ಕಾಣ್ತಾ ಇತ್ತು, ಆದರೆ ಅದಾದ ನಂತರ ಬಸವನಗುಡಿ ತಂಡ ಸದ್ಯಕ್ಕೆ ಮೇಲುಗೈಯನ್ನು ಸಾಧಿಸಿದ್ದಾರೆ. ಮುನ್ನಡೆಯನ್ನು ಕಾಯ್ದುಕೊಳ್ಳೋದ್ರೊಂದಿಗೆ ಆಲ್ಔಟ್ ಅನ್ನು ಕೂಡ ಪಡೆದುಕೊಳ್ಳೋದ್ರೊಂದಿಗೆ ಶಿವಮೊಗ್ಗ ತಂಡದ ಕೋಚರ್ ಮ್ಯಾನೇಜರ್ ಪ್ಲೀಸ್ ರಿಪೋರ್ಟ್ ನಿಯರ್ ದ ಅನೌನ್ಸರ್ ಟೇಬಲ್. ದಾಳಿಯಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮನೋಜ್ ಗೌಡ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಪ್ರೊ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್. ನವಚೇತನ ಸ್ಪೋರ್ಟ್ಸ್ ಕ್ಲಬ್ ತಂಡದ ನಿತೇಶ್, ಒಬ್ಬ ಯುವ ಪ್ರತಿಭೆ. ಈತ ಕೂಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡದ ಪರವಾಗಿ ಆಡಿದಂತಹ ಅನುಭವ ಇದೆ. 4-1 ಪಂದ್ಯ. 3 ಅಂಕದ ಮುನ್ನಡೆಯಲ್ಲಿರುವಂತಹ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ನಾರಾಯಣಾಚಾರ್ಯ, ಕವರ್ ಭಾಗದಲ್ಲಿದ್ದಂತಹ ಅಭಿ ಹಾಗೂ ಮಂಜು ಒಂದು ಉತ್ತಮವಾದಂತಹ ಚೆನ್ ಟ್ಯಾಕಲ್ ಅನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ. ಕೆಂಪೇಗೌಡ ಹಾಗೂ ಬಾಸ್ಬ್ಯಾಕ್, ಮಾನ್ಸೂನ್ ವಿರುದ್ಧ ಧಾರವಾಡ. 4 ತಂಡಗಳಿಗಿದು 2ನೇ ಕರೆ. ಅಂಕಣ 2ರಲ್ಲಿ 13-5 ಪಂದ್ಯ. ಒಂದು ಬಲಿಷ್ಠವಾದ ಟ್ಯಾಕಲ್, ಮತ್ತೊಮ್ಮೆ ಲೆಫ್ಟ್ ಕಾರ್ನರ್ ಆಗಿ ರೈಟ್ ಕವರ್ಗಳ ನಡುವಿನ ಅದ್ಭುತವಾದಂತಹ ಕಾಂಬಿನೇಷನ್. ಮತ್ತೊಮ್ಮೆ ಒಂದು ಅಂಕವನ್ನು ಹೊತ್ತು ಬರ್ತಾ ಇದೆ ಬಸವನಗುಡಿ ತಂಡಕ್ಕೆ. ಮಹೇಶ್ ಮತ್ತೊಮ್ಮೆ ಬಸವನಗುಡಿ ತಂಡದ ಪರವಾಗಿ ಜರ್ಸಿ ನಂಬರ್ 77 ತಮ್ಮನ್ನು ಗುರುತಿಸಿಕೊಳ್ತಾರೆ. ಐದು ಜನ ಆಟಗಾರರ ನಡುವೆ ಬೋನಸ್ ಲೈನ್ ಆಫ್ ಆಗಿದೆ. ಇಬ್ಬರು ಪ್ರಮುಖ ಆಟಗಾರರು ಅಂಕಣದ ಹೊರಭಾಗದಲ್ಲಿದ್ದಾರೆ.
ರಕ್ಷಣಾತ್ಮಕ ದಾಳಿಗೆ ಮುಂದಾಗ್ತಾ ಇದ್ದಾರೆ ಮಹೇಶ್ ಈ ಬಾರಿ. ಯಾವುದೇ ಅಂಕವಿಲ್ಲದೆ ವಾಪಸ್ ಆದರೆ ಯುವ ಆಟಗಾರನಿಗೆ ಒಂದು ಅವಕಾಶ. ಒಂದು ಕ್ವಿಕ್ ರೈಡ್ನೊಂದಿಗೆ ವಾಪಸ್ ಆಗ್ತಾರೆ ಕೋಲಾರ ಜಿಲ್ಲಾ ತಂಡದ ಪರವಾಗಿ ದಾಳಿಕಾರ. ಡೂ ಆರ್ ಡೈ ರೈಡ್ನಲ್ಲಿ ಬಸವನಗುಡಿ ತಂಡದ ಪರವಾಗಿ ಶಶಾಂಕ್ ದಮದಾಳಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಉತ್ತಮವಾದ ಒಂದು ಪ್ರಯತ್ನ ಇಲ್ಲಿ, ಹಿಂದಿನಿಂದ ಫಾಲೋ ತೆಗೆದುಕೊಳ್ಳೋದ್ರೊಂದಿಗೆ ಯಶಸ್ವಿ ಟ್ಯಾಕಲ್ ಅನ್ನು ಪಡ್ಕೊಳ್ತಾ ಇದೆ ಕೋಲಾರ ಜಿಲ್ಲಾ ತಂಡ. ಕೋಲಾರ ತಂಡದ ಪರವಾಗಿ ದಾಳಿಕಾರ ಟಚ್ ಮಾಡುವ ಪ್ರಯತ್ನ, ಈ ಬಾರಿ ಅಂಕ ಸಿಕ್ಕಿದೆ. ತೊಡೆ ತಟ್ಟಿ ಸವಾಲು ಹಾಕ್ತಾ ಇದ್ದಾರೆ. ರೈಟ್ ಕಾರ್ನರ್ ಡೈವಿಂಗ್ ಆಂಕಲ್ ಹೋಲ್ಡ್ ಮಾಡೋ ಪ್ರಯತ್ನ ವಿಫಲವಾಗಿದೆ. ಇಲ್ಲಿ ಅಂಕಗಳ ಅಂತರ ಒಂದೊಂದೇ ಕಡಿಮೆಯಾಗ್ತಾ ಬರ್ತಾ ಇದೆ. ಇಬ್ಬರು ಪ್ರಮುಖ ಆಟಗಾರರು ಅಂಕಣದ ಹೊರಭಾಗದಲ್ಲಿ ಇದೀಗ ಬಸವನಗುಡಿ ತಂಡದಲ್ಲಿ. ನವಚೇತನ ಸ್ಪೋರ್ಟ್ಸ್ ಕ್ಲಬ್ ತಂಡದ ಗಿರೀಶ್ ಈ ಬಾರಿ ಆಂಧ್ರ ಪ್ರದೇಶದಲ್ಲಿ ನಡೆದಂತಹ ಬೀಚ್ ಗೇಮ್ಸ್ ನಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡದ ಪರವಾಗಿ ಆಡಿದಂತಹ ಅನುಭವಿ ಆಟಗಾರ ಗಿರೀಶ್ ಒಂದು ಉತ್ತಮವಾದಂತಹ ಟಚ್. ಹಲೋ, ಪ್ರಥಮಾರ್ಧದ ಮುಕ್ತಾಯ. ಇಲ್ಲಿ ಮತ್ತೊಂದು ಅಂಕಣದಲ್ಲಿ ಬಸವನಗುಡಿ ಹಾಗೂ ಕೋಲಾರ ಜಿಲ್ಲಾ ತಂಡಗಳ ನಡುವೆ. ಸೆಕೆಂಡ್ ಕಾಲ್ ಧಾರವಾಡ ವಿರುದ್ಧ ಮಾನ್ಸೂನ್, ಕೆಂಪೇಗೌಡ ವಿರುದ್ಧ ಬಾಶ್ ಬ್ಯಾಕ್. ವಿರಾಮದ ವೇಳೆಯಲ್ಲಿ ಬಸವನಗುಡಿ ತಂಡ 14 ಅಂಕಗಳನ್ನು ಗಳಿಸಿದ್ರೆ ಕೋಲಾರ ತಂಡ 7 ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ. 7 ಅಂಕಗಳ ಅಂತರದಲ್ಲಿ ಬಸವನಗುಡಿ ತಂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸಿಕ್ಸ್ 3 in favor ಆಫ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. 3 ಅಂಕದ ಮುನ್ನಡೆಯಲ್ಲಿರುವಂತಹ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡ. ಪ್ರಥಮಾರ್ಧದ 7 ಅಂಕ ಅಂತರದ ಜೊತೆ ಬಸವನಗುಡಿ ತಂಡ ಮುನ್ನಡೆಯನ್ನು ಕಾಯ್ದುಕೊಂಡ್ರೆ ಆ ಮುನ್ನಡೆಯನ್ನು ವಾಪಸ್ ಪಡೆಯುವ ಆಲೋಚನೆಯಲ್ಲಿ ಕೋಲಾರ ತಂಡ. ವಿರಾಮದ ವೇಳೆಯಲ್ಲಿ ಸಾಕಷ್ಟು ಚರ್ಚೆ ಸಮಾಲೋಚನೆಯ ಜೊತೆ ಮತ್ತೆ ಪಂದ್ಯದ ಆರಂಭ. ಇದೀಗ ದ್ವಿತೀಯಾರ್ಧದ ಆರಂಭದಲ್ಲಿ ಸಂದೀಪ್ ತಮ್ಮ ಮೊದಲ ದಾಳಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಕೋಲಾರ ಜಿಲ್ಲಾ ತಂಡದ ಪರವಾಗಿ. ನಿಧಾನಗತಿಯಲ್ಲಿ ಪಂದ್ಯವನ್ನು ಆರಂಭಿಸ್ತಾ ಇದ್ದಾರೆ. 10 ನಿಮಿಷಗಳ ಆಟದಲ್ಲಿ 7 ಅಂಕಗಳ ಅಂತರವನ್ನು ವಾಪಸ್ ಮೆಟ್ಟಿ ನಿಲ್ಲಬೇಕಾಗಿದೆ. ಕೋಲಾರ ಜಿಲ್ಲಾ ತಂಡಕ್ಕೆ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳಿದರೆ ತಪ್ಪಾಗಲಾರದು. ಬಸವನಗುಡಿ ತಂಡ ಕೂಡ ಈಗಾಗಲೇ ಡಿಫೆನ್ಸ್ ಹಾಗೂ ರೈಡಿಂಗ್ 2 ವಿಭಾಗದಲ್ಲಿ ಕೂಡ ತಮ್ಮದೇ ಆದಂಥ ಬಲಿಷ್ಠತೆಯನ್ನು ತೋರ್ಪಡಿಸಿದ್ದಾರೆ. ಪ್ರಮುಖ ದಾಳಿಕಾರನಾಗಿ ಈ ಪಂದ್ಯದಲ್ಲಿ ಮಹೇಶ್ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ ಬಸವನಗುಡಿ ತಂಡದ ಪರವಾಗಿ. ಮತ್ತೆ ಮಹೇಶ್ ಮೊದಲ ದಾಳಿಯನ್ನು ಬಸವನಗುಡಿ ತಂಡದ ಪರವಾಗಿ ತೆಗೆದುಕೊಳ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ಡಿಫೆನ್ಸ್ ವಿರುದ್ಧ ಈಗಾಗಲೇ ಹಲವು ಬಾರಿ ಅಂಕವನ್ನು ಪಡೆದಿರುವ ಆಟಗಾರ ಮತ್ತದೇ ಪ್ರಯತ್ನವನ್ನು ಮುಂದುವರಿಸಿದರೆ 7 ಅಂಕಗಳ ಅಂತರದ ಮುನ್ನಡೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪಂದ್ಯವನ್ನು ನಿಧಾನಗತಿಗೊಳಿಸುವತ್ತ ಬಸವನಗುಡಿ ತಂಡ ಆಲೋಚನೆಯನ್ನು ತೆಗೆದುಕೊಂಡಿದ್ದಾರೆ. ಮತ್ತೊಂದು ಎಂಟಿ ರೈಡ್ ನೋಡ್ತಾ ಇದ್ದೀವಿ. ಹೆಚ್ಚು ಎಂಟಿ ರೈಡ್ಗಳನ್ನು ನೋಡೋದಕ್ಕೆ ಅವಕಾಶ ಇಲ್ಲ. 2 ರೈಡ್ಗಳಲ್ಲಿ ವಾಪಸ್ ಆದರೆ 3ನೇ ರೈಡ್ ಡೂ ಆರ್ ಡೈ ರೈಡ್ ಆಗಿರುತ್ತೆ. ಅಂಕವನ್ನು ಪಡೆದು ಬರಬೇಕಾದ ಸ್ಥಿತಿಗೆ ಬರಬೇಕಾಗುತ್ತೆ. ಇಲ್ಲೊಂದು ರನ್ನಿಂಗ್ ಹ್ಯಾಂಡ್ ಟಚ್ ಪ್ರಯತ್ನ, ಔಟ್ ಅನ್ನೋದು ರೈಡರ್ನ ವಾದ, ಇಲ್ಲ ಅನ್ನೋದು ಡಿಫೆಂಡರ್ನ ವಾದ. ಇದರ ನಡುವೆ ತೀರ್ಪುಗಾರರ ತೀರ್ಮಾನ, ಅಂತಿಮ ತೀರ್ಮಾನ. ಟಚ್ ಆಗಿದೆ ಅಂತ ತೀರ್ಪನ್ನು ನೀಡಿದ್ದಾರೆ ತೀರ್ಪುಗಾರ ರಮೇಶ್ ಬಾಬು. ರಾಷ್ಟ್ರೀಯ ಕಬಡ್ಡಿ ಆಟಗಾರರು ತೀರ್ಪನ್ನು ನೀಡ್ತಾ ಇರೋದು ಇಲ್ಲಿ ತೀರ್ಪುಗಾರರಾಗಿ ಒಂದು ಕಡೆ ನರಸಿಂಹ, ಮತ್ತೊಂದು ಕಡೆ ರಮೇಶ್ ಬಾಬು, ಹಾಗೆ ಮತ್ತೊಂದು ಕಡೆಯಲ್ಲಿ ನಂಜೇಶ್ ಗೌಡ್ರು. ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಕೂಡ ಪಂದ್ಯಾವಳಿಯಲ್ಲಿ ಭಾಗವಹಿಸಿರೋದು ಮತ್ತೊಂದು ವಿಶೇಷತೆ ಆಗಿ ಕಂಡ್ರೆ ಮತ್ತಷ್ಟು ಪ್ರೋ ಕಬಡ್ಡಿ ಆಟಗಾರರನ್ನು ತಾವೆಲ್ಲರೂ ಕೂಡ ನೋಡಲಿದ್ದೀರಿ ಈ ಒಂದು ಪಂದ್ಯಾವಳಿಯಲ್ಲಿ. ಮುನಿಚಂದ್ರ ಮತ್ತೊಮ್ಮೆ ಕೋಲಾರ ತಂಡದ ಪರವಾಗಿ ಒಂದು ಕ್ವಿಕ್ ರೈಡ್ಗೆ ಬಂದಿರೋ ಹಾಗೆ ಕಾಣ್ತಾ ಇದೆ. ಬೇಗ ವಾಪಸ್ ಆಗಿದ್ದಾರೆ. ಡೂ ಆರ್ ಡೈ ರೈಡ್ನ ಸ್ಟ್ರಾಟಜಿಯಲ್ಲಿ ಪಂದ್ಯವನ್ನು ಆಡ್ತಾ ಇರೋದು 2 ತಂಡಗಳು ಕೂಡ. ಇದೀಗ 14-8 6 ಅಂಕಗಳ ಅಂತರದಲ್ಲಿ ಪ್ರಥಮಾರ್ಧ ಮುಕ್ತಾಯಕ್ಕೆ 8 ನಿಮಿಷ ಬಾಕಿ ಇದೆ. ಮೇಡಮ್, ಅಲ್ಲಿ ಸ್ಕೋರ್ ಬೋರ್ಡ್ ಹತ್ರ ಕುಳಿತಿರೋರು ಒಂದು ಸ್ಟೆಪ್ ಕೆಳಗಡೆ ಕೂತ್ಕೊಳ್ಬೇಕು. ನೀವು ಸ್ಕೋರ್ ಬೋರ್ಡ್ ಮುಂದೆ ಕುಳಿತಿದ್ದೀರಲ್ಲ, ಸ್ವಲ್ಪ ಪಕ್ಕ ಕೂತ್ಕೊಳ್ಳಿ. ಇಲ್ಲದೆ ಇದ್ರೆ ಆ ಟೈಮ್ ಕಾಣಬೇಕಾಗುತ್ತೆ ಆಟಗಾರರಿಗೆ.
ಒಂದು ಅದ್ಭುತವಾದಂಥ ಹಿಡಿತವನ್ನು ನಾವೀಗ ಕಾಣ್ತಾ ಇದ್ವಿ. ಕಲ್ಕೆರೆ ಇತ್ತೀಚೆಗೆ ಒಂದು ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಹೆಸರಿನಲ್ಲಿ ಕಿಶೋರ್ ಅವರ ನವನೂತನ ನವಚಿತ್ತನ ನವೋದ್ಯಮಕ ಆಟಗಾರರ ಪಡೆ ಯುವ ಪಡೆ ಅನುಭವಿ ಆಟಗಾರರ ವಿರುದ್ಧ ಸೆಳೆಸ್ತಾ 15-4 9 ಅಂಕಗಳ ಅಂತರದ ಆರಂಭಿಕ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದೆ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಒಂದು ಆತುರದ ನಿರ್ಧಾರ ಇಲ್ಲಿ ಲೆಫ್ಟ್ ಕಾರ್ನರ್ ಜಾಗದಿಂದ ಭರತ್ ಟ್ಯಾಕಲ್ ಮಾಡುವ ಪ್ರಯತ್ನ. ಫುಟ್ವರ್ಕ್ ಅನ್ನು ಮಿಸ್ ಮಾಡಿಕೊಂಡ್ರು. ರೈಡರ್ ಅಲರ್ಟ್ ಆಗಿದ್ದರಿಂದ ಈಸಿಯಾಗಿ ಪಾಯಿಂಟ್ ಸಿಗ್ತಾ ಇದೆ. ಒಂದು ಉಡುಗೊರೆ ಅಂಕ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಬಸವನಗುಡಿ ತಂಡಕ್ಕೆ ಮತ್ತೊಂದು ಅಂಕದ ಜೊತೆ ಅಂಕಗಳ ಅಂತರ ಹೆಚ್ಚಾಗ್ತಾ ಇದೆ. 15-8 ಬಹುತೇಕ 7.5 ನಿಮಿಷ ಆಟ ಬಾಕಿ ಇದೆ. 7 ಅಂಕಗಳ ಅಂತರವನ್ನು ಹಾಗೆ ಕಾಪಾಡಿಕೊಳ್ತಾ ಇದ್ದಾರೆ ಬಸವನಗುಡಿ ತಂಡ. ಇಲ್ಲಿ ಉತ್ತಮವಾದ ಚಾಲಾಕಿ ತಂದ ದಾಳಿ. ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವ ರೀತಿಯಲ್ಲೇ ಫುಟ್ವರ್ಕ್ ಅನ್ನು ತೋರಿಸಿ ಸೆಕೆಂಡ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಒಂದು ಅಂಕವನ್ನು ಹೊತ್ಕೊಂಡು ಹೋಗ್ತಾರೆ ಕೋಲಾರ ತಂಡದ ಆಟಗಾರ. ಇಲ್ಲಿ ಮತ್ತೊಂದು ಟ್ಯಾಕಲ್ ಕೂಡ ಕೋಲಾರ ತಂಡ ವಾಪಸಾತಿಯನ್ನು ಮಾಡುವಂತ ಸೂಚನೆಯನ್ನು ನೀಡ್ತಾ ಇದೆ. ರೈಟ್ ಕಾರ್ನರ್ ಜಾಗದಿಂದ ಬಂದಂತ ಒಂದು ಚೈನ್ ಟ್ಯಾಕಲ್ ಮುಖಾಂತರವಾಗಿ ಒಂದು ಮಿಸ್ಟೇಕ್ ಪಂದ್ಯವನ್ನು ಬದಲಾಯಿಸಬಲ್ಲದು ಅಂತದ್ರಲ್ಲಿ 2 ಮಿಸ್ಟೇಕ್ ಮಾಡಿದ್ದಾರೆ ಬಸವನಗುಡಿ ತಂಡದ ಆಟಗಾರ. ಡಿಫೆನ್ಸ್ ನಲ್ಲಿ ಒಂದು ಮಿಸ್ಟೇಕ್, ರೈಡಿಂಗ್ ನಲ್ಲೂ ಕೂಡ ಒಂದು ಮಿಸ್ಟೇಕ್ ಆಗಿರೋದ್ರಿಂದ ಈ ಮಿಸ್ಟೇಕ್ ಅನ್ನ ಯಾವ ರೀತಿ ಬಲವಾಗಿ ಪಡ್ಕೊಳ್ತಾರೆ ಕೋಲಾರ ತಂಡ. ಸಂದೀಪ್ ದಾಳಿಯಲ್ಲಿ ಮತ್ತೊಂದು ಮಿಸ್ಟೇಕ್ ಬರ್ತಾ ಇದೆ. ಡಿಫೆನ್ಸಿವ್ ಭಾಗದಲ್ಲಿ ಡೈವ್ ಮಾಡುವ ಪ್ರಯತ್ನ, ಟೈಮಿಂಗ್ ಕರೆಕ್ಟ್ ಆಗಿರಲಿಲ್ಲ. ಆಲ್ಔಟ್ ಅನ್ನು ಪಡೆಯುವ ಅಂಚಿನಲ್ಲಿ ಇದೀಗ ಕೋಲಾರ ತಂಡ. ಆಲ್ಔಟ್ ಅನ್ನು ಪಡೆದಿದ್ದೆ ಆದರೆ ಅಂಕಗಳ ಅಂತರ ಹತ್ತಿರಕ್ಕೆ ಬಂದು ನಿಲ್ಲುತ್ತೆ. 15-10 5 ಅಂಕಗಳ ಅಂತರದಲ್ಲಿ ಬಸವನಗುಡಿ ತಂಡ ಮುನ್ನಡೆಯಲ್ಲಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಮಾನ್ಸೂನ್ ವಿರುದ್ಧ ಧಾರವಾಡ ಕೋಡ್ ನಂಬರ್ 1. ಕಣ 1ರಲ್ಲಿ ಮಾನ್ಸೂನ್ ವಿರುದ್ಧ ಧಾರವಾಡ. 2 ತಂಡದ ನಾಯಕರೇ ತಮಗೆ ಇದು ಅಂತಿಮ ಕರೆ. ಕೆಲವೇ ನಿಮಿಷಗಳಿದೆ ಕಣ 1ರಲ್ಲಿ. ಉತ್ತಮವಾದ ಒಂದು ದಾಳಿಯಲ್ಲಿ ಕಬಡ್ಡಿಯ ಜೊತೆಗೆ ಕುಸ್ತಿಯ ಪ್ರದರ್ಶನ ಕೂಡ ಕಾಣ್ತಾ ಇದೆ ನಮಗೆ. ಇಬ್ಬರು ಬಲಿಷ್ಠ ಆಟಗಾರರ ಮುಖಾಮುಖಿಯಲ್ಲಿ ಸಂದೀಪ್ ಗೆದ್ದಿದ್ದಾರೆ ಕೋಲಾರ ತಂಡದ ಪರವಾಗಿ. ಅಂಕವನ್ನು ಪಡ್ಕೊಳ್ಳೋದ್ರೊಂದಿಗೆ ಮಹೇಶ್ ಮತ್ತೊಮ್ಮೆ ಅಂತಿಮ ಆಟಗಾರನಾಗಿ. ಕಳೆದ ದಾಳಿಯಲ್ಲಿ ಬೋನಸ್ ಅಂಕವನ್ನು ಪಡೆದಿದ್ರು. ಈ ಬಾರಿ ಮತ್ತೆ ಬೋನಸ್ ಪಡೆಯುವ ಅವಕಾಶ ಇದೆಯಾ? ಬಂದಿದೆ ಒಂದು ಬಲಿಷ್ಠವಾದ ಟ್ಯಾಕಲ್. ಲೆಫ್ಟ್ ಕವರ್ ಜಾಗದಿಂದ ಸಂದೀಪ್ ಆಲ್ರೌಂಡರ್ ಆಟದ ಪ್ರದರ್ಶನ. ದಾಳಿ ಮತ್ತು ಹಿಡಿತ 2 ವಿಭಾಗದಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಇದರೊಂದಿಗೆ ಮತ್ತೆ ಅಂಕಗಳ ಅಂತರ ಕೇವಲ 1ಕ್ಕೆ ಬಂದು ನಿಲ್ತಾ ಇದೆ. ಒಂದು ಅದ್ಭುತವಾದಂತಹ ಫೈಟ್ ಬ್ಯಾಕ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಕೋಲಾರ ಜಿಲ್ಲಾ ತಂಡದಿಂದ. 14-7 ಅಂಕಗಳಿತ್ತು ಆಫ್ ಟೈಮ್ನಲ್ಲಿ. ಇದೀಗ 16-15 ಕೇವಲ 2 ಅಂಕವನ್ನು ನೀಡಿ 8 ಅಂಕಗಳನ್ನು ವಾಪಸ್ ಪಡೆದಿದ್ದಾರೆ ಕೋಲಾರ ಜಿಲ್ಲಾ ತಂಡ. 16-15 ಕೇವಲ 1 ಅಂಕದ ಅಂತರದಲ್ಲಿ ಪಂದ್ಯ. ಇದೀಗ ಪಂದ್ಯದ ಗತಿಯನ್ನು ಬದಲಿಸಿದಂತ ಆಟಗಾರ ಮತ್ತೊಂದು ಚಾಲಾಕಿ ತಂದ ದಾಳಿ. ಜರ್ಸಿ ನಂಬರ್ 7. ಫಸ್ಟ್ ಏಡ್ನವರು ಬನ್ನಿ ಸರ್. ಫಸ್ಟ್ ಏಡ್ನವರು ಇದ್ರೆ ದಯಮಾಡಿ ಬನ್ನಿ ಸ್ವಲ್ಪ ಬೇಗ. ಫಸ್ಟ್ ಏಡ್ನವ್ರು ಬನ್ನಿ. ಮೆಡಿಕಲ್ನವ್ರು ಇದ್ರೆ ದಯಮಾಡಿ ಅಂಕಣದ ಒಳಭಾಗಕ್ಕೆ ಬನ್ನಿ ಸರ್. ಮಲ್ಕೊಳ್ಳ ಮೆಡಿಕಲ್ ಇದ್ರೆ ದಯಮಾಡಿ ಒಳಗಡೆ ಬನ್ನಿ ಸರ್. ಫಸ್ಟ್ ಏಡ್ನವರು ಗ್ರೌಂಡ್ ಒಳಗಡೆ ಬನ್ನಿ. ಕಬಡ್ಡಿಯಲ್ಲಿ ಗಾಯಗಳು ಸಹಜವಾದ ಪ್ರಕ್ರಿಯೆ ಆಗಿರುತ್ತೆ. ಕಾಂಟ್ಯಾಕ್ಟ್ ಗೇಮ್ ಅಂತ ಕರೀತೇವೆ ಇದನ್ನ. ಮಾನವನ ದೇಹಗಳ ನಡುವೆ ಸತತವಾಗಿ ಸಂಘರ್ಷ ಆಗ್ತಾನೆ ಇರುತ್ತೆ. ಪ್ರತಿ ದಾಳಿಯಲ್ಲೂ ಕೂಡ ಆಟಗಾರರ ನಡುವೆ ಕಾಂಟ್ಯಾಕ್ಟ್ ಇರುತ್ತೆ. ಹಾಗಾಗಿ ಗಾಯಗಳು ಕೂಡ ಅಷ್ಟೇ ಸಹಜವಾಗಿ ಬರ್ತಾ ಇರುತ್ತೆ. ಇಲ್ಲಿ ಒಂದು ಆಲ್ ಔಟ್ ಪಂದ್ಯದ ಗತಿಯನ್ನು ಬದಲಾಯಿಸಿದೆ. ಮೊಟ್ಟ ಮೊದಲ ಬಾರಿಗೆ ಕೋಲಾರ ಜಿಲ್ಲಾ ತಂಡ 1 ಅಂಕದ ಮುನ್ನಡೆಯನ್ನು ತೆಗೆದುಕೊಳ್ತಾ ಇದೆ. ಇದೀಗ ಒಂದು ಬೋನಸ್ ಅಂಕದ ಸಂಪಾದನೆಗೆ ಮಹೇಶ್ ಚಾಲಾಕಿ ತಂದ ದಾಳಿಯ ಪ್ರಯತ್ನ. ಮತ್ತೆ ಸ್ಕೋರ್ ಇದೀಗ ಸಮಬಲ. ಮೊಟ್ಟ ಮೊದಲ ಬಾರಿಗೆ ಈ ಪಂದ್ಯದಲ್ಲಿ ಸ್ಕೋರ್ ಕೂಡ ಸಮವಾಗ್ತಾ ಇದೆ. 17-17 ಸಮ. ಅಂಕಣ 1ರಲ್ಲಿ 18-9 ಪಂದ್ಯ ಸಾಗ್ತಾ ಅನುಭವಿ ಕಿಲಾಡಿ ಮಂಜು ಕಲ್ಕೆರೆ ತಂಡದ ಭರವಸೆಯ ದಾಳಿಗಾರನಾಗಿ, ಪುರ ಕಬಡ್ಡಿ ಖ್ಯಾತಿಯ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ಮನೋಜ್ ಒಬ್ಬ ಅನುಭವಿ ಹಿರಿಯ ಆಟಗಾರನಾಗಿ ಕಲ್ಕೆರೆ ತಂಡದ ಒಬ್ಬ ಯಶಸ್ವಿ ನಾಯಕನಾಗಿ ತಂಡವನ್ನು ಮುನ್ನಡೆಸ್ತಾ 18-9 ಪಂದ್ಯ ಸಾಗ್ತಾ ಇದೆ. ಅಂಕಣ 1ರಲ್ಲಿ ಬಲಿಷ್ಠ ಕಲ್ಕೆರೆ ವಿರುದ್ಧ ನವಚೇತನ ಸೆಣಸ್ತಾ ಇದೆ. 19-9
10 ಅಂಕಗಳ ಆರಂಭಿಕ ಸ್ಪಷ್ಟ ಮುನ್ನಡೆ. ಮತ್ತೊಂದು ಮಲಗ್ನ ಹಿಡಿತ ಮನೋಜ್. ಒಂದು ವೇಗದ ದಾಳಿಯಲ್ಲಿ ಮಹೇಶ್ ಮತ್ತೊಮ್ಮೆ ತಂಡಕ್ಕೆ ಆಸರಿ ಆಗ್ತಾರೆ. ಮೊಟ್ಟ ಮೊದಲ ಸೂಪರ್ ರೇಡಿ ಪಂದ್ಯದಲ್ಲಿ ನೋಡ್ತಾ ಇದ್ದೇವೆ 3 ಅಂಕಗಳ ಜೊತೆಯಲ್ಲಿ ವಾಪಸಾತಿ ಪಡೆದಂತ ಕೋಲಾರ ತಂಡ ಮತ್ತೆ ಹಿನ್ನಡೆಯನ್ನ ಕಾಣ್ತಾ ಇದೆ. 2 ಅಂಕಗಳ ಅಂತರದ ಮುನ್ನಡೆ ಮತ್ತೊಮ್ಮೆ ಬಸವನಗುಡಿ ತಂಡ ಗಳಿಸಿಕೊಳ್ಳೋದರೊಂದಿಗೆ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ತಾ ಇದ್ದಾರೆ. ಕೊನೆ ನಿಮಿಷಗಳ ಆಟದಲ್ಲಿ ಅತ್ಯಂತ ರೋಚಕ ಪಂದ್ಯ ನಮಗೆ ಸಿಗ್ತಾ ಇದೆ. ಇಲ್ಲಿ 4 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. 2 ತಂಡದ ನಾಯಕರ ಗಮನಕ್ಕೆ. ಅಂಕಣ 2ರಲ್ಲಿ ರೋಚಕ ಪಂದ್ಯ. ಬಸವನಗುಡಿ ವಿರುದ್ಧ ಕೋಲಾರ ಜಿಲ್ಲೆ ಬಲಿಷ್ಠ ತಂಡಗಳು. ಒಂದರ್ಥದಲ್ಲಿ 2 ಜಿಲ್ಲಾ ತಂಡಗಳು ಸೆಣಸ್ತಾ ಇದೆ. ಚಿನ್ನದ ಗಣಿನಾಡು ಕೋಲಾರ. ಸಮಯವನ್ನು ವ್ಯರ್ಥ ಮಾಡುವ ಸ್ಟ್ರಾಟಜಿಗೆ ಮುಂದಾಗಿರೋದು ಇದೀಗ ಮಹೇಶ್ ಬಸವನಗುಡಿ ತಂಡದ ಪರವಾಗಿ. 2 ಅಂಕಗಳ ಅಂತರವನ್ನು 3.5 ನಿಮಿಷಗಳ ಆಟ ಕಾಯಬೇಕಾಗಿದೆ. ಜರ್ಸಿ ನಂಬರ್ 7 ಕೋಲಾರ ತಂಡದ ಪರವಾಗಿ ಮತ್ತೊಮ್ಮೆ ಪಂದ್ಯದ ಗತಿಯನ್ನು ಬದಲಿಸಿದಂಥ ದಾಳಿಕಾರ ಹಿನ್ನಡೆಯಿಂದ ಮುನ್ನಡೆಗೆ ತಮ್ಮ ತಂಡವನ್ನ ಕರೆದುಕೊಂಡು ಬಂದಂಥ ಆಟಗಾರ ಮತ್ತೆ ದಾಳಿಯಲ್ಲಿ ಮತ್ತೆ ತಂಡಕ್ಕೆ ಆಸರಿಯಾಗಲಿದ್ದಾರೆ. ನಮ್ಮ ತಂಡ ಸದ್ಯಕ್ಕೆ ಸಂಕಷ್ಟದಲ್ಲಿದೆ. ಇಲ್ಲೊಂದು ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ಬೇಕಾಗಿರಲಿಲ್ಲ ಅನ್ಸುತ್ತೆ. 2 ಅಂಕಗಳ ಮುನ್ನಡೆ ಇದ್ದಂಥ ಸಂದರ್ಭದಲ್ಲಿ ಲೆಫ್ಟ್ ಕಾರ್ನರ್ ಜಾಗದಿಂದ ಚೈನ್ ಟ್ಯಾಕಲ್ ತೆಗೆದುಕೊಳ್ಳುವ ಪ್ರಯತ್ನ ಮಿಡ್ ಲೈನ್ ಹತ್ತಿರದಲ್ಲಿ. 3 ನಿಮಿಷಗಳ ಆಟ ಮಾತ್ರ ಬಾಕಿ. ಇಲ್ಲ, ಸೆಕೆಂಡ್ ರೈಡ್ ಇದೆ. 3 ನಿಮಿಷ ಅಂತ ಹೇಳಿದ್ದಲ್ಲಿ ಅಂಪೈರ್ ಅಡಚಣೆಗಾಗಿ ವಿಷಾದಿಸುತ್ತೇವೆ, ಕ್ಷಮೆ ಇರಲಿ. ಗೊಂದಲ ಬೇಡ ರೈಡರ್ಗೆ. ಇದು 2ನೇ ರೈಡ್ ಇರುತ್ತೆ. 2 ರೈಡ್ ಎಂಟಿ ಆದರೆ 3ನೇ ರೈಡ್ ಡೂ ಆರ್ ಡೈ ಆಗುತ್ತೆ. ಎಸ್, ಇಲ್ಲಿಂದ ಮುಂದೆ ಪಂದ್ಯ ಮತ್ತಷ್ಟು ಕುತೂಹಲವಾಗಿ ತೆರಳಲಿದೆ. 2.5 ನಿಮಿಷ ಆಟ ಬಾಕಿ. 1 ಅಂಕದ ಅಂತರದಲ್ಲಿ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಓಹೋ, ಉತ್ತಮವಾದ ಪ್ರಯತ್ನ ಆಗಿತ್ತು. ಗಾಳಿಯಲ್ಲಿ ಮುಟ್ಟುವ ಪ್ರಯತ್ನ, ಆದ್ರೆ ಗಾಳಿಯಲ್ಲಿ ಡ್ಯಾಶ್ ಬಂದಿರೋದು. ಕವರ್ ಮತ್ತೆ ಕಾರ್ನರ್ ಗಳ ಕಾಂಬಿನೇಷನ್ ನಡುವೆ ಕೋಲಾರ ಜಿಲ್ಲಾ ತಂಡ ಮತ್ತೆ ಒಂದು ಅದ್ಭುತವಾದಂತಹ ಟ್ಯಾಕಲ್ ನ ಜೊತೆ ಸ್ಕೋರ್ ಈಕ್ವಲೈಸ್ ಮಾಡ್ಕೊಳ್ತಾರೆ. 20-20 ಸಮ. 2 ನಿಮಿಷಗಳ ಆಟ ಬಾಕಿ ಇರುವಂತಹ ಒಂದು ಸಂದರ್ಭದಲ್ಲಿ ಇದೀಗ 2 ತಂಡದ ನಾಯಕರ ಗಮನಕ್ಕೆ. ಲಾಸ್ಟ್ 2 ಮಿನಿಟ್ಸ್ ಟು ಗೋ. ಕೊನೆ 2 ನಿಮಿಷಗಳ ರೋಚಕವಾದ ಪಂದ್ಯ ಕಣ 1ರಲ್ಲಿ. 20-20 ಸಮ. ಮತ್ತೊಮ್ಮೆ ಮಹೇಶ್ ಪಂದ್ಯದ ಉದ್ದಕ್ಕೂ ತಂಡಕ್ಕೆ ಆಸರಿಯಾಗಿದ್ದಾರೆ. ಈಗ ಮತ್ತೆ ಆಗಲಿದ್ದಾರ ಹೆಚ್ಚು ಬೋನಸ್ ಅಂಕಗಳನ್ನು ಕೂಡ ಗಳಿಸಿಕೊಂಡಂತ ಆಟಗಾರ. ಡಿಫೆನ್ಸ್ ಸ್ವಲ್ಪ ಬಲಿಷ್ಠವಾಗಿ ಕಾಣ್ತಾ ಇದೆ. ಈಗಾಗಲೇ ಹಲವು ಬಾರಿ ಟಚ್ ಮಾಡಿದ್ದೇನೆ ಅಂತ ಇಲ್ಲ ಅನ್ನುವ ವಾದಗಳ ನಡುವೆ, ಅಂತಿಮ ಪ್ರಮಾಣಗಳ ನಡುವೆ ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ ಆಗುತ್ತೆ. ಮಾನ್ಸೂನ್ ಹಾಗೂ ಧಾರವಾಡ ಡೂ ಆರ್ ಡೈ. ಥರ್ಡ್ ರೈಟ್. ಮಾನ್ಸೂನ್ ಹಾಗೂ ಧಾರವಾಡ ಅಂತಿಮ ಕರೆ. ಹಾಗೆ ಪಂದ್ಯದ ಗತಿಯನ್ನು ಬದಲಿಸಬಲ್ಲಂತ ದಾಳಿಯಾಗುವ ಸಾಧ್ಯತೆ ಇದೆ. ಡೂ ಆರ್ ಡೈ ಆಗಿರೋದ್ರಿಂದ ಕೆಂಪೇಗೌಡ ಬಾಶ್ ಬ್ಯಾಕ್ ಈ ತಂಡಕ್ಕೂ ಅಂತಿಮ ಕರೆ. ರೈಡ್. ಅಂಕಣ 1 ರೋಚಕ ಪಂದ್ಯ. ಶರಣಾಗಿದ್ದಾನೆ. 1 ಅಂಕದ ಮುನ್ನಡೆಯನ್ನು ಗಳಿಸಿಕೊಳ್ಳುವ ಸುಲಭ ಅವಕಾಶವನ್ನ ಯಶಸ್ವಿಗೊಳಿಸಿಕೊಳ್ತಾ ಇದೆ ಬಸವನಗುಡಿ. 21-20 1 ಅಂಕದ ವಿರೋಚಿತ ಮುನ್ನಡೆ. ಡೈ ರೈಡ್ ಇಲ್ಲಿ ಪಂದ್ಯದ ಗತಿಯನ್ನು ಬದಲಿಸ್ತಾ ಇರೋದು. ಆ ಒತ್ತಡವನ್ನು ನಿಭಾಯಿಸೋದ್ರಲ್ಲಿ ಒಂದು ಸ್ವಲ್ಪ ಎಡವಟ್ಟನ್ನು ಮಾಡಿದ್ರು. ಪಂದ್ಯದ ಗತಿಯನ್ನು ಬದಲಿಸಿದಂಥ ದಾಳಿಕಾರ ಸರಿಯಾದ ಸಮಯಕ್ಕೆ ಒಂದು ಟೈಮ್ ಔಟ್ ಅನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಬಸವನಗುಡಿ ತಂಡ ಕೂಡ ಪ್ಲಾನಿಂಗ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. 1 ನಿಮಿಷದ ಘೋಷಣೆ ಆಗಿದೆ. 56 ಸೆಕೆಂಡ್ಗಳು ಬಾಕಿ ಇವೆ. ಒಂದೇ ಒಂದು ಅಂಕದ ಅಂತರ. 21-20ರಲ್ಲಿ ಬಸವನಗುಡಿ ತಂಡ ಈ 1 ಅಂಕವನ್ನು ಹೇಗೆ ಮೇಂಟೈನ್ ಮಾಡ್ತಾರೆ 56 ಸೆಕೆಂಡ್ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಎಷ್ಟು ಸೆಕೆಂಡ್ಗಳಲ್ಲಿ ರೈಡ್ ಮುಗಿಯುತ್ತೆ ಅನ್ನೋದ್ರ ಮೇಲೆ ಇದು ನಿಂತಿದೆ. ಮಹೇಶ್ ಮತ್ತೊಮ್ಮೆ ಬೋನಸ್ ಆಫ್ ಆಗಿದೆ. ಪಾಯಿಂಟ್ ಪಡಿಬೇಕಾದ್ರೆ ಅಂಕಣದ ಸಂಪೂರ್ಣ ಒಳಗಡೆ ಹೋಗಬೇಕಾಗಿದೆ. ಆ ಪ್ರಯತ್ನವನ್ನು ಮಾಡ್ತಾ ಇಲ್ಲ. 1 ಅಂಕ ಸಾಕು ನಮಗೆ, ಕೊನೆ ನಿಮಿಷವನ್ನು ಮ್ಯಾನೇಜ್ ಮಾಡ್ತೀವಿ ಅಂತ ಇದ್ದಾರೆ. ಬಾದ್ರೆ ಕೋಲಾರ ತಂಡದ ಪರವಾಗಿ ಬರುವಂಥ ರೈಡರ್ ಎಷ್ಟು ಸೆಕೆಂಡ್ ರೈಡನ್ನು ತೆಗೆದುಕೊಳ್ಳಿದ್ದಾರೆ, ಹಾಗೆಯೇ ಡಿಫೆನ್ಸ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇದೀಗ ಸಂದೀಪ ಜವಾಬ್ದಾರಿಯನ್ನು ಹೊತ್ಕೊಳ್ತಾ ಇದ್ದಾರೆ. 31 ಸೆಕೆಂಡ್ಗಳು ಬಾಕಿ ಇದೆ. ಇಲ್ಲಿ ಕ್ವಿಕ್ ಆಗಿ ವಾಪಸ್ ಬಂದಿದ್ರೆ ಇನ್ನೊಂದು ಟೈಮ್ ಔಟ್ ಅನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಕೊನೆ ಹಂತದಲ್ಲಿ ಅಟ್ಲೀಸ್ಟ್ ಗೆಲ್ಲಕ್ಕಾಗದೇ ಇದ್ರೆ ಡ್ರಾ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಅನ್ನೋಂಥ ನಿಟ್ಟಿನಲ್ಲಿ ಕೋಲಾರ ತಂಡ ಕಾಣ್ತಾ ಇದೆ. 26 ಸೆಕೆಂಡ್ ಬಾಕಿ ಇದೆ. ಡೂ ಆರ್ ಡೈರೆಕ್ಟ್ ನ ಒತ್ತಡ. ಈಗ ಮುಂದಿನ ದಾಳಿ ಬಸವನಗುಡಿ ತಂಡಕ್ಕೆ
ಥರ್ಡ್ ರೈಡ್ ಡೂ ಆರ್ ಡೈ ರೈಡ್ ಇದೆ. ಟ್ಯಾಕಲ್ ಪಡೆದ್ರೆ ಪಂದ್ಯ ಡ್ರಾ ಆಗುವ ಅವಕಾಶ. ಅಕಸ್ಮಾತ್ 1 ಸೆಕೆಂಡ್ ಆದರೂ ಉಳಿದ್ರೆ ಮತ್ತೆ ಒಂದು ರೈಡ್ ಕೋಲಾರ ಜಿಲ್ಲೆಗೆ ಸಿಗುವ ಅವಕಾಶ ಇದೆ. ಯಾವುದೇ ಗೊಂದಲ ಇಲ್ಲ. ಸ್ವಲ್ಪ ಟೆಕ್ನಿಕಲಿ ಇಶ್ಯೂ ಇರೋದನ್ನು ಅವರ ಗಮನಕ್ಕೆ ತರಲಾಗಿದೆ. ಥರ್ಡ್ ರೈಡ್ ಡೂ ಆರ್ ಡೈ ರೈಡ್ನಲ್ಲಿ ಮಹೇಶ್ ಟ್ಯಾಕಲ್ ಆದರೆ ಪಂದ್ಯ ಡ್ರಾ ಆಗಲಿದೆ. ಸೆಕೆಂಡ್ಗಳ ಅವಕಾಶ ಏನಾದರೂ ಉಳಿದ್ರೆ ಇನ್ನೊಂದು ರೈಡ್ ಕೋಲಾರ ಜಿಲ್ಲಾ ತಂಡಕ್ಕೆ ಸಿಗಬಹುದಾ ಕಾದು ನೋಡಬೇಕಾಗಿದೆ. ಇಲ್ಲಿ ಮಹೇಶ್ ಅವ್ರನ್ನ ಟ್ಯಾಕಲ್ ಮಾಡೋದ್ರಲ್ಲಿ ಪ್ರಯತ್ನ. ಇನ್ನೂ ಸಮಯ ಉಳಿದಿದೆ. ಇನ್ನೊಂದು ರೈಡ್ನ ಅವಕಾಶ ಸಿಕ್ಕಿದೆ. 10 ಸೆಕೆಂಡ್ಗಳ ಆಟ ಬಾಕಿ ಇದೆ. 10 ಸೆಕೆಂಡ್ಗಳ ಆಟದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸ್ಕೋರ್ ಈಕ್ವಲೈಸ್ ಇದೆ. 21-21 ಸಮ. ಸಂದೀಪ್ ಕೋಲಾರ ತಂಡಕ್ಕೆ ಗೆಲುವನ್ನ ತಂದುಕೊಡ್ಲಿದ್ದಾರಾ? ಚಿನ್ನದ ನಾಡಿಗೆ ಚಿನ್ನದ ಪಾಯಿಂಟ್ ಸಿಗಲಿದೆಯಾ ಅಥವಾ ಬಸವನಗುಡಿ ತಂಡ ಅದನ್ನ ಕಸಿದುಕೊಳ್ತಾರಾ ಕಾದು ನೋಡಬೇಕಾಗಿದೆ. ಅಥವಾ ಎರಡೂ ತಂಡ ಪಂದ್ಯ ಡ್ರಾಗೆ ಮುಗಿಸ್ಕೊಂಡ್ರೆ 5 ರೈಡ್ಗಳ ಆಟ ಮತ್ತಷ್ಟು ಸಮಯ ನೀಡಬೇಕಾಗುತ್ತೆ ಈ ಪಂದ್ಯಕ್ಕೆ. ನಾವೆಲ್ಲರೂ ಕೂಡ ಇಲ್ಲಿ ರಿಸ್ಕ್ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಪಂದ್ಯವನ್ನ ಡ್ರಾಗೆ ಸೀಮಿತವಾಗಿಸ್ತಾ ಇದ್ದಾರೆ. ಮೊಟ್ಟ ಮೊದಲ ಪಂದ್ಯ ಡ್ರಾ ಆಗ್ತಾ ಇದೆ. ಒಂದು ಪಂದ್ಯಾವಳಿಯಲ್ಲಿ ಕೆ ರಾಮಯ್ಯ ಅವರ ಸ್ಮರಣಾರ್ಥ ಈ ಒಂದು ಚಾಂಪಿಯನ್ಶಿಪ್ ನಲ್ಲಿ ಮೊಟ್ಟ ಮೊದಲ ಪಂದ್ಯ ಡ್ರಾ ನಲ್ಲಿ ಅಂತ್ಯ 21-21 ಕೋಲಾರ ಹಾಗೂ ಬಸವನಗುಡಿ. ಈ ಪಂದ್ಯಾವಳಿಯಲ್ಲಿ ಪ್ರಪ್ರಥಮ ಬಾರಿಗೆ ಟೈ ಬ್ರೇಕರ್ಗೆ ಒಳಗಾದಂತಹ ಒಂದು ರೋಚಕ ಪಂದ್ಯ. ಚಿನ್ನದ ಗಡಿನಾಡು ಕೋಲಾರ ವಿರುದ್ಧ ನಮ್ಮ ನೆರೆ ಬಡಾವಣೆ ಬೆಂಗಳೂರಿನ ಪ್ರಮುಖ ಬಡಾವಣೆ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಇವರ ಆಶ್ರಯದಲ್ಲಿ ಕೂಡ ಸಾಕಷ್ಟು ರಾಜ್ಯ ರಾಷ್ಟ್ರ ಮಟ್ಟದ ಪಂದ್ಯಾವಳಿಗಳನ್ನ ನೆರವೇರಿಸಿದ ಒಂದು ಹೆಸರಾಂತ ಕ್ರೀಡಾ ಸಂಸ್ಥೆ ಬಸವನಗುಡಿಗಿದು ಭವಿಷ್ಯ ನಿರ್ಧರಿಸುವಂತಹ ಅತಿ ರೋಚಕ ಪಂದ್ಯ. ಮುಂದೆ ಚಿನ್ನದ ಗಣಿನಾಡು ಕೋಲಾರ ಜಿಲ್ಲಾ ತಂಡಕ್ಕೂ ಕೂಡ ಇದು ಅಗ್ನಿ ಪರೀಕ್ಷೆ ಅಂತ ಕ್ಷಣ ಅಂತಾನೆ ಹೇಳ್ಬೋದು. ಇದೀಗ ಟೈ ಬ್ರೇಕರ್ಗೆ ಒಳಗಾದ ಮೊದಲ ಪಂದ್ಯವಾಗಿದ್ದು ಎರಡೂ ತಂಡಗಳ ಹೃದಯದ ಬಡಿತ ಏರಿಳಿತ ಕಾಣುತ್ತೆ. ಏಕೆಂದ್ರೆ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಗೆ ಈ ಪಂದ್ಯ ಸಾಗ್ತಾ ಇದೆ. 21-21ರಲ್ಲಿ ಡ್ರಾ ಕಂಡಿದ್ದು ಇದೀಗ ಟೈ ಬ್ರೇಕರ್ ನಿಯಮ ಅಳವಡಿಸ್ತಾ ಇದ್ದಾರೆ ತೀರ್ಪುಗಾರರು. ದಯವಿಟ್ಟು ಯಾರು ಕೂಡ ಕ್ರೀಡಾಂಗಣದ ಮುಂಭಾಗದಲ್ಲಿ ನಿಲ್ಲಬಾರದು. ಗಣ್ಯಾತಿ ಗಣ್ಯರು ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅವರಿಗೆ ಅಗೌರವ ಸೂಚಿಸದೆ ದಯವಿಟ್ಟು ತೀರ್ಪುಗಾರರು ಮತ್ತೆ ಆಟಗಾರರಿಗೆ ಅಡಚಣೆಯಾಗದಂತೆ ಪಂದ್ಯಗಳನ್ನು ನಡೆಸಿಕೊಳ್ಳಿಕ್ಕೆ ಎಲ್ಲ ನಮ್ಮ ಸನ್ಮಿತರು ಯಾರು ಕ್ರೀಡಾಂಗಣದ ಒಳಭಾಗದಲ್ಲಿದ್ದಾರೆ ದಯವಿಟ್ಟು ವಾಲಂಟಿಯರ್ಸ್. ಟೈ ಬ್ರೇಕ್ ನಿಯಮ ಇದೀಗ ಚಾಲನೆಯಲ್ಲಿ. ಈ ಪಂದ್ಯದ ಆರಂಭದಲ್ಲಿ ಆತಂಕದಲ್ಲಿ ಒಳಗಾಗಿದ್ದಂಥ ಚಿನ್ನದ ಗಡಿನಾಡು ದ್ವಿತೀಯಾರ್ಧದಲ್ಲಿ ಎಚ್ಚೆತ್ತುಕೊಂಡು ಅದ್ಭುತ ಪ್ರದರ್ಶನವನ್ನು ನೀಡಿ ಬಲಿಷ್ಠ ಬಸವನಗುಡಿ ವಿರುದ್ಧ ಸಮಬಲ ಸಾಧಿಸಿಕೊಳ್ತಾ ಇದೆ. ಎರಡೂ ತಂಡಗಳು 21-21 ಅಂಕಗಳನ್ನು ಗಳಿಸಿಕೊಳ್ತಾ ಈ ಪಂದ್ಯಾವಳಿಯ ಪ್ರಥಮ ಟೈ ಬ್ರೇಕರ್ ಪಂದ್ಯ ಅಂತಾನೆ ಹೇಳ್ಬೋದು. ಎರಡೂ ತಂಡಗಳಿಗೆ 5 ದಾಳಿಗಳನ್ನ ನೀಡಲಾಗುತ್ತೆ ಟೈ ಬ್ರೇಕರ್ ನಿಯಮದಂತೆ. ಈ ಅವಧಿಯಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಗಳಿಸಿಕೊಳ್ತಾರೆ ಆ ಅಂಕಗಳಿಕೆ ಅರ್ಹತೆಯ ಆಧಾರದ ಮೇಲೆ ಆ ತಂಡವನ್ನು ವಿಜಯಶಾಲಿ ಅಂತ ಘೋಷಣೆ ಮಾಡಲಾಗುತ್ತೆ. ಇಲ್ಲಿ ಬಾಕ್ ಲೈನ್ ಕ್ರಾಸ್ ಮಾಡಿದಲ್ಲಿ ಅರ್ಹತಾ ಗೆರೆಯನ್ನು ದಾಟಿದಲ್ಲಿ ಒಂದು ಬೋನಸ್ ಅಂಕ ಅಂತ ಕೂಡ ನೀಡಲಾಗುತ್ತೆ. ಸೊ ಎರಡೂ ತಂಡದ ಡಿಫೆನ್ಸ್ಗಿದು ಅಗ್ನಿ ಪರೀಕ್ಷೆ. ಇಲ್ಲಿ ರೈಡರ್ಗಳ ಪಾತ್ರ ಬಹುಮುಖ್ಯವಾಗಿರುತ್ತೆ. ಯಾರು ಯಾವ ದಾಳಿಯಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸ್ಕೊಳ್ತಾರೆ ಕಾದು ನೋಡ್ಬೇಕಾಗಿ. ಅಂಕನಾಡ ಪಂದ್ಯ ಏಕಪಕ್ಷೀಯವಾದಂತಹ ಗೆಲುವನ್ನು ಸಾಧಿಸಿಕೊಳ್ತಾ ಇದೆ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಅದರ ಮನಚಾದಾಟದ ಪ್ರದರ್ಶನ. ಹಲೋ ಬಸವನಗುಡಿ ಫಸ್ಟ್ ರೈಡ್ ಯಶವಂತ್ ಚೆಸ್ ನಂಬರ್ ಲಾಸ್ಟ್ ಅಂಡ್ ಫೈನಲ್ ಕಾಲ್.
ಟೈ ಬ್ರೇಕರ್ ಚಾಲನೆ. ಮೊದಲ ದಾಳಿಯಲ್ಲಿ ಮೊದಲ ಯಶಸ್ಸನ್ನ ಗಳಿಸ್ಕೊಳ್ತಾ ಇದೆ. ನಾ ಹೇಳಿದೆ ಇಲ್ಲಿ ಡಿಫೆನ್ಸ್ ಅತ್ಯಂತ ನಿರ್ಣಾಯಕವಾಗಿರುತ್ತೆ. ಮಾನ್ಸೂನ್ ಹಾಗೂ ಧಾರವಾಡ ಕಣ ಆರ್ಡರ್ ಅಲ್ಲಿ Kolara ಅಂತಿಮ first ಕರೆ. right. Reddy, just number 17. ಬನ್ನಿ ಮಾನ್ಸೂನ್ ತಂಡ ಹಾಗೆ ಧಾರವಾಡ ಎರಡು ತಂಡಗಳಿಗಿದ ಅಂತಿಮ ಕರೆ. ಇಲ್ಲಿ ಯಾರು 4 ತಂಡಗಳಿಗಿದ ಅಂತಿಮ ಕರೆ. ಕೆಂಪೇಗೌಡ ಬಾಸ್ ಬ್ಯಾಕ್, ಮಾನ್ಸೂನ್ ಹಾಗೂ ಧಾರವಾಡ 4 ತಂಡಗಳಿಗಿದ ಅಂತಿಮ ಕರೆ. Score 2-0 in favor of Kolar. Abhi, chest number 7. Wait, visual. 23-22ರಲ್ಲಿ ಡಿಫೆಂಡರ್ಗಳಿಗೆ ಅಗ್ನಿ ಪರೀಕ್ಷೆ. ಬನ್ನಿ ಧಾರವಾಡ ಡಿಸ್ಟಿಕ್ ಎಲ್ಲಿದ್ದೀರಾ? ಧಾರವಾಡ ನೋಡಿ, ಸಾಕಷ್ಟು ಅಂತಿಮ ಕರೆಯನ್ನು ಕೊಡಲಾಗಿರುತ್ತೆ. ಧಾರವಾಡ ಡಿಸ್ಟಿಕ್ ಹಾಗೂ ಮಾನ್ಸೂನ್. Score 3-1 in favor of Kolar. ಸಂದೀಪ್ ಎಲ್ಲಿದೆಯಮ್ಮ? Chest number 23, Basungudi. 7 ಅಂಕಗಳ ಅಂತರದ ಮುನ್ನಡೆಯನ್ನ ಬಾಹುಬಲಿಯನ್ನ ಎಚ್ಚರಿಕೆಯಿಂದ ವಾಪಸ್ ಕಳಿಸಿದ್ದಾರೆ. ಭರತ್, ಚೆಸ್ ನಂಬರ್ 3ನೇ ದಾಳಿ. ಚೆಸ್ ನಂಬರ್ 18. 24-23 1 ಅಂಕದ ಮುನ್ನಡೆಯಲ್ಲಿ ಕೋಲಾರ ಜಿಲ್ಲಾ ತಂಡ. ಒಂದು ಆವಾಜ್ ಹಾಕಿ ಇಲ್ಲಿ 4 ಟೀಮ್ಗೆ ಬನ್ನಿ, ಒಂದು ಸಿಳ್ಳೆ ಹೊಡೀರಿ, ಹೇಳ್ತೀನಿ. ಪಂದ್ಯಕ್ಕೆ ದಿಕ್ಕನ್ನು ಬದಲಿಸ್ತಾ ಇದೆ. ಹಿಡಿತ ನಿಜವಾಗ್ಲೂ ಡಿಫೆನ್ಸ್ ವಿಭಾಗದಲ್ಲಿ ಮತ್ತೊಂದು ಮನೋಜ್ಞ. ಮೋಹನ್ ಕೀರ್ತಿಗಾರ, ಮೋಹನ್ ಇಲ್ವಾ? 3 ದಾಳಿ ಆಗಿದೆ. ಸ್ಕೋರ್ 3-3. ಬಸವನಗುಡಿ ಮಹೇಶ್, ಚೆಸ್ ನಂಬರ್ 17, 4th ರೈಟ್. ಇದು 4ನೇ ನಿರ್ಣಾಯಕ ದಾಳಿ. ಪ್ರತಿ ಹಂತದಲ್ಲಿ ಬಾಕ್ಲೈನ್ ಇಲ್ಲವೇ ಎದುರಾಳಿಯನ್ನ ಸ್ಪರ್ಶಿಸಿ ಅಂಕ ತರಲೇಬೇಕಾದ ಅನಿವಾರ್ಯತೆಯ ಸಂದರ್ಭದಲ್ಲಿ ಮಹೇಶ್ನಿಗೆ ಅವಕಾಶವಾಗಿ ಬಂದಿದೆ. ಟೀಮ್ ಬಂದಿಲ್ಲ ನೋಡು, 4 ಟೀಮ್ ಎಲ್ಲ ಕರಿ ಅವ್ರಿಗೆ ಎಲ್ಲ. ಒಂದು ತಪ್ಪು ನಿಜವಾಗ್ಲೂ ಒಂದು ಏನ್ರಪ್ಪ ಇದು? ಯಾವ ಟೀಮ್ ಇದು? ಧಾರವಾಡ ಡಿಸ್ಟಿಕ್ ಯಾರಪ್ಪ ಕ್ಯಾಪ್ಟನ್? ಮುನಿ, ಚೆಸ್ ನಂಬರ್ 4, ಮಳೆ ಬಂದು ಎಲ್ಲ ಇದಾಗ್ತಾ ಇದೆ. ಇಷ್ಟೊತ್ತಿಗೆ ಒಂದು ಮ್ಯಾಚ್ ಮುಗ್ದಿರೋದು. ಎಷ್ಟು ಕಾಲ್ ಕೊಡ್ಬೇಕು ನಿಮ್ಗೆ? ಪಂದ್ಯದ ದಿಕ್ಕು ಬದಲಿಸುವಂತ ನಿರ್ಣಾಯಕ ಎಟ್ಟಿಗೆದ್ರೆ ಬಲಿಷ್ಠ ಬಸವನಗುಡಿ ತನ್ನ ಬಲಿಷ್ಠ ಮಾನ್ಸೂನ್ ಸ್ಪೋರ್ಟ್ಸ್ ಕ್ಲಬ್ ಜಲ್ದಿ ಬರ್ಬೇಕು ನೀವು, ಇಲ್ಲಾಂದ್ರೆ ವಾಕೌಟ್ ಕೊಡಲಾಗುತ್ತೆ. ಬಸವನಗುಡಿ 5th ರೈಟ್. ರಾಕಿ, ಚೆಸ್ ನಂಬರ್ wait. ಪಂದ್ಯಕ್ಕೆ Score ಬಹುತೇಕ 5-3 in favor of ಬಸವನಗುಡಿ. ಬಸವನಗುಡಿಯ ಭದ್ರಕೋಟೆಯನ್ನು ಭೇದಿಸಲಾಗದೆ ಎದುರಾಳಿಗಳು 5-3 ಬಸವನಗುಡಿ. 26-24 2 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಬೀಗ್ತಾ ಇದ್ದ ಬಸವನಗುಡಿ ಬಲಿಷ್ಠ ತಂಡ ತನ್ನ ಶ್ರೇಷ್ಠ ಪ್ರದರ್ಶನವನ್ನ ಈ ಟೈ ಬ್ರೇಕರ್ ಅಲ್ಲಿ ನೀಡ್ತಾ ಇದೆ. ಕಷ್ಟ ಸಾಧ್ಯವಾದ ಪ್ರಯತ್ನ ವಿಫಲವಾಗ್ತಾ ಬಸವನಗುಡಿ ತನ್ನ ಜ್ಯೇಷ್ಠ ಪ್ರದರ್ಶನವನ್ನ. ಕೋಲಾರ ಕೊನೆಯ ದಾಳಿ. ಮಂಜುನಾಥ್, ಚೆಸ್ ನಂಬರ್ 8 wait 6-3 in favor of 3 ಬಸವನಗುಡಿ. ಅಂಕಗಳಿದೆ. ಬಾಹುಬಲಿಯ ಅದನ್ನ ಯಶಸ್ವಿಯಾಗಿ ವಾಪಸ್ ಆಗ್ತಾ ಶಶಾಂಕ್ ಪಡೆ ಬಸವನಗುಡಿ ಬಲಿಷ್ಠ ಪಡೆ ಗೆಲುವನ್ನು ಸಾಧಿಸಿಕೊಳ್ತಾ ಇದೆ. ಎಲ್ಲರೂ ಜ್ವರ ಚಪ್ಪಳ ಮುಖೇನ ನಮ್ಮ ಬಸವನಗುಡಿ, ನಮ್ಮ ಹೆಮ್ಮೆಯ ಬಸವನಗುಡಿ ಹುಡುಗರು ಗೆದ್ದಿದ್ದಾರೆ. ಬೆಂಗಳೂರಿನ ಹಿರಿಮೆಯ ಪ್ರತಿಷ್ಠೆಯನ್ನು ಹೆಚ್ಚಿಸಿದ್ದಾರೆ. ಎಸ್, ಕಂಗ್ರಾಚುಲೇಷನ್ಸ್ ಟು ದಿ ವಿನ್ನಿಂಗ್ ಟೀಮ್. ಕೋಲಾರ ಚಿನ್ನದ ಗಣಿನಾಡು ಅತ್ಯುತ್ತಮದ ಪ್ರದರ್ಶನವನ್ನು ನೀಡಿದರಾದರೂ ಕೂಡ ಈ ಟೈ ಬ್ರೇಕರ್ ಪಂದ್ಯದಲ್ಲಿ ಅದೃಷ್ಟ ವಂಚಿತ